ಹಾಯ್ ಹಲೋ 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 ನಮಸ್ಕಾರ ಸ್ನೇಹಿತರೆ. ನಮ್ಮ ವಿಡಿಯೋ ಇವತ್ತು ಫಸ್ಟ್ನಿಂದ ಲಾಸ್ಟ್ ತನಕ ಯಾರು ನೋಡ್ತಾರೆ ಅವ್ರಿಗೆ ಫಸ್ಟ್ ಬಹುಮಾನ, ಅರ್ಧ ಯಾರು ನೋಡ್ತಾರೆ ಅವ್ರಿಗೆ ಹಾಫ್ ಬಹುಮಾನ, ಆಮೇಲೆ ಕಾಲು ಭಾಗ ಯಾರು ನೋಡ್ತಾರೆ ಅವ್ರಿಗೆ ಮೂರನೇ ಬಹುಮಾನ. ಪೂರ್ತಿ ಎಲ್ಲರೂ ಎಷ್ಟು ನೋಡ್ತಾರೆ ನೋಡೋಣ. ಕಡೆ ತನಕ ಯಾರು ನೋಡ್ತಾರೆ ನೋಡೋಣ, ಅವ್ರಿಗೆ ಫುಲ್ ಬಹುಮಾನ ಇರುತ್ತೆ. ಅವ್ರಿಗೆ ಯಾವ ಥರ ಬಹುಮಾನ ಕೊಡಬೇಕನ್ನೋದು ನನಗೆ ಗೊತ್ತು. ಅವ್ರಿಗೆ ಅದು ಸೇರುತ್ತೆ. ಅವರೇ ಹೇಳ್ತಾರೆ ನಮ್ಗೆ ಬಹುಮಾನ ಸೇರಿದೆ ನಿಮ್ಮ ಕಡೆಯಿಂದ, ನೀವು ವಿಡಿಯೋ ನೋಡಿದ್ದಕ್ಕೆ ನಮಗೆ ಬಹುಮಾನ ಬಂದಿದೆ ಅಂತೇಳ್ಬಿಟ್ಟು ವಿಡಿಯೋ ನೋಡಿ ಒಂದು 5 ಗಂಟೆ ಒಳಗೆ ಅವರಿಗೆ ಬಹುಮಾನ ಸೇರುತ್ತೆ. ಮೊದಲಿಗೆ ಬಾಣಲೆಯಲ್ಲಿ ಏನಾಗಬೇಕಂದ್ರೆ ಎಣ್ಣೆ ಹಾಕಬೇಕು. ನೋಡ್ಕೊಳ್ಳಿ, ನೀವು ತುಂಬ ಕಲಾಕಾರರು, ನಾನೇನು ಸ್ಪೆಷಲ್ಲಾಗಿ ಹೇಳ್ತಾ ಇಲ್ಲ. ನಾವೇನು ಕಲಾಕಾರರು ಅಂತೇಳಿ ನಿಮ್ಗೆ ಹೇಳ್ತಾ ಇಲ್ಲ. ನಾವು ನಮ್ಮ ಮನೆಗೆ ಮಾಡ್ಕೊಳ್ತಾ ಇರೋದು ಪುಳಿಯೋಗರೆ ಮಾಡೋದು. ನಮ್ಮ ಮನೇಲಿ ಮಾಡ್ತಾಯಿದ್ರಿ, ನಿಮ್ಗೆ ಕಲ್ಸೋಕ್ಕಲ್ಲ ಮಾಡ್ತಾ ಇರೋದು. ನಮ್ಮ ಮನೇಲಿ ಯಾವ ಥರ ಪುಳಿಯೋಗರೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇರೋದು. ಸಾಸಿವೆ ಹಾಕ್ತಾಯಿದ್ದಾರೆ ಸ್ಟಾರ್ಟಿಂಗಲ್ಲಿ. ಮೊದಲಿಗೆ ಸ್ಟಾರ್ಟಿಂಗು ಸಾಸಿವೆ ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ಸಾಸಿವೆ ಹಾಕಬೇಕು. ಆಮೇಲೆ ಉಳ್ಳಾಗಡ್ಡೆ ಅಂದರೆ ಈರುಳ್ಳಿ ಹಾಕ್ತೀವಿ. ಇದೆಲ್ಲ ನಿಮ್ಮ ಮನೇಲಿ ಕೂಡ ಮಾಡ್ತಾಯಿದ್ದಾರೆ. ನಿಮ್ಗೆ ಯಾಕೆ ಇದೆಲ್ಲ ಆಗ್ತಾಯಿದ್ದೀನಿ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಗೆ ಯಾಕೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ತಿಳಿದ್ರೂ ಕೂಡ ನನಗೇನು ಕ್ವಶನ್ ಹಾಕಬೇಡಿ. ದಯವಿಟ್ಟು ವೀಡಿಯೋ ನೋಡಿ, ಕೊನೆ ತನಕ ನೋಡಬೇಕು. ಇನ್ನಂದರೆ ಟಕ ಡುಮ್ಮೆ ಎಲ್ರಿಗೂ ದಯವಿಟ್ಟು ನನ್ನ ವೀಡಿಯೋ ನೋಡಿ, ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಹೈಪ್ ಮಾಡಿ. ಮಾಡೋದು ಮಾತ್ರ ಮರಿಬೇಡ್ರಪ್ಪ. ನಿಮಗೆ 101 ನಮಸ್ಕಾರ ಹಾಕ್ತೀನಿ. ಹೈಪ್ ಮಾಡಿದ್ರೆ ಏನು ಗೊತ್ತಾ, ಸ್ವಲ್ಪ ಏನೋ ನಮಗೇನೋ ಸಹಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಹೈಪ್ ಮಾಡೋದು ಹೇಳ್ತೀರಿ. ಕಾಮೆಂಟ್ ಕೂಡ ಎಷ್ಟು ಜನ ನೋಡ್ತೀರ ಅಷ್ಟು ಜನ ಕಾಮೆಂಟ್ ಹಾಕಿ. ವೀಡಿಯೋ ನೋಡಿಬಿಟ್ಟು ಸುಮ್ಮನೆ ಹಂಗೆ ಮುಂದಕ್ಕೆ ಪಾಸ್ ಮಾಡಬೇಡ್ರಿ. ವೀಡಿಯೋನ ಮುಂದಕ್ಕೆ ಟಕ ಡುಮ್ ಅಂತೇಳಿ ತಳ್ಕೊಂಡು ಹೋಗಬೇಡಿ. ನೆಕ್ಸ್ಟು ಏನಿದು ಏನು ಮಾಡಿದ್ದಾರೆ ನೋಡ್ತಾ ಇದ್ದೀನಿ. ನಾನೆಲ್ಲ ಮಾಡ್ತಾ ಇರೋದು, ನಮ್ಮ ಹೆಂಗಸ್ರು ಮಾಡ್ತಾ ಇರೋದು. ನಾನೇನು ಊಟ ಮಾಡ್ತಾಯಿಲ್ಲ, ನಮ್ಮ ಹೆಂಗಸ್ರು ಊಟ ಮಾಡ್ತಾ ಇರೋದು. ಬೆಳಿಗ್ಗೆ ಟಿಫನ್ಗೆ ಮಾಡ್ತಾ ಇರೋದು ಅಂದರೆ ಇದು ರೈಸು. ಇಂಗ್ಲೀಷಲ್ಲಿ ರೈಸ್ ಅಂತೀರ, ಕನ್ನಡದಲ್ಲಿ ಅನ್ನ ಅಂತೀರಿ, ತೆಲುಗಲ್ಲಿ ಅನ್ನಮ್ ಅಂತೀರಿ. ಬೇಗ ಉರ್ಸಮ್ಮ, ತಿನ್ನೋಣ ಟಕ ಡುಮ್ ಅಂತೇಳಿ. ಮತ್ತು ಬೆಳ್ಳುಳ್ಳಿ ಫಸ್ಟಲ್ಲಿ ಹಾಕಬೇಕಾಗಿತ್ತು, ಮರೆತು ಬಿಟ್ಟಿದ್ದಾರೆ. ಸಾರಿ, ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಬೆಳ್ಳುಳ್ಳಿ ಎಷ್ಟು ಹುರಿದ್ರೆ ಅಷ್ಟು ಒಳ್ಳೆಯದು. ಬೆಳ್ಳುಳ್ಳಿ ಮತ್ತು ಸಾಸಿವೆ, ಕರಿಬೇವು, ಈರುಳ್ಳಿ ಉದ್ರೂ ಪರವಾಗಿಲ್ಲ. ಈರುಳ್ಳಿ ತಿನ್ನೋಕೆ ಬೇಕಲ್ಲ, ಕರುಮ್ ಟಕ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಚೆನ್ನಾಗಿ ಹುರಿಬೇಕು. ಬೆಳ್ಳುಳ್ಳಿ ಮರೆತು ಬಿಟ್ಟಿದ್ದಾರೆ, ಅದಕ್ಕೇನು ಬೇಜಾರು ಮಾಡ್ಕೊಬೇಡಿ. ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕಿದ್ದಾರೆ. ಅಂದರೆ ಆಪಲ್ ಅಂದರೆ ನಿಮ್ಗೆ ಗೊತ್ತಲ್ಲ, ಪ್ಯೂರ್ ಆದ ಆಪಲ್, ಟೊಮೊಟೊ. ನಮ್ಮ ಆಪಲ್ನ ಅಂದರೆ ನಮ್ಮ ಕೋಲಾರದ ಆಪಲ್ ಅಂತೀರಿ ಟೊಮೊಟೊನ. ನಮ್ಮ ಇಂಡ್ಯಾದಲ್ಲೇ ಫುಲ್ ಫೇಮಸ್ ಅಂದರೆ ನಮ್ಮ ಕೋಲಾರದಲ್ಲಿ ಟೊಮೊಟೊ. ನಮ್ಮ ಕೋಲಾರದ ಚಿನ್ನದ ನಾಡು ಕೋಲಾರ ಅಂದರೆ ಫೇಮಸ್ ಅಂದರೆ ಟೊಮೊಟೊ ಬೆಳೆಯೋ ಬೆಳೆಗಾರರು, ರೇಷ್ಮೆ ಇದೆಲ್ಲ ಫುಲ್ ಬೆಳೀತಾರೆ. ಜಾಸ್ತಿ ಅಂದರೆ ಟೊಮೊಟೊ ಬೆಳೆಯೋದು. ಇಲ್ಲಿಂದ ಬೇರೆ ದೇಶಕ್ಕೆಲ್ಲ ಹೋಗುತ್ತೆ ಟೊಮೊಟೊ. ಮತ್ತು ಚೆನ್ನೈಗೆ ಜಾಸ್ತಿ ಹೋಗುತ್ತೆ. ಎಲೆಕೋಸು ಮತ್ತು ಗಡ್ಡೆಕೋಸು, ಹೂಕೋಸು ಎಲ್ಲ ಜಾಸ್ತಿ ಹೋಗುತ್ತೆ. ಬದನೆಕಾಯಿ, ಆಲೂಗಡ್ಡೆ ಕೂಡ ಬೆಳೀತಾರೆ ಜಾಸ್ತಿ. ನಿಮ್ಗೆ ಯಾವ ಥರ ತರಕಾರಿ ಬೇಕಂದ್ರೂ ಇಲ್ಲಿಂದ ಹೋಗುತ್ತೆ ಬೇರೆ ದೇಶಕ್ಕೆಲ್ಲ. ಏನಾನ ಬೇಕಾದರೆ ನಾನು ಕಾಲ್ ಮಾಡಿ, ನಾನು ತಗೊಂಬಂದು ನಿಮ್ಮ ಮನೆಗೆ ಸೇರಿಸ್ತೀನಿ. ನಿಮ್ಗೆ ಯಾರಾದರೂ ತರಕಾರಿ ಬೇಕಾದರೆ ನನಗೆ ಫೋನ್ ಮಾಡಿ, ಎತ್ಕೊಂಬಂದು ನಿಮ್ಮ ಮನೆ ಹತ್ರ ಕೊಡ್ತೀವಿ ಫ್ರೀಯಾಗಿ. ಹುಣಸೆ ಹಣ್ಣು ಕೂಡ ಬೇಕಾದರೆ ಹೇಳಿ, ಹುಣಸೆ ಹಣ್ಣು ಕೂಡ ಬೇಕಾದರೆ ಕಳಿಸ್ತೀನಿ. ಸಾಕಾಗಿಲ್ಲ ಎಲ್ಲೋ ಹುಣಸೆ ಹಣ್ಣು, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದಾರೆ. ಫೋನ್ ಮಾಡಿ, ಡೈರೆಕ್ಟಾಗಿ ಎತ್ಕೊಂಬಂದು ನಿಮ್ಮ ಮನೆಗೆ ಕೊಡ್ತೀನಿ. ಏನು ತರಕಾರಿ ಬೇಕೋ ಅದೆಲ್ಲ ಚೆನ್ನಾಗಿ ಉರಿಸ್ತಾ ಇದ್ದಾರೆ. ಉರಿಲಿ. ಇದೇನಿದು ಪುಳಿಯೋಗರೆ ಪೌಡ್ರು.
ನಾವು ಕೂಡ ಪುಳಿಯೋಗರೆ ಪೌಡ್ರ್ ಮಾಡ್ಕೊತಾರೆ, ಅದಕ್ಕೆ ಏನೇನೋ ಐಟಮ್ ಬೇಕು ಮಾಡ್ತಾರೆ ನಮ್ಮ ಹೆಂಗಸರು. ಅವ್ರಿಗೆ ಟೈಮಿಂಗ್ಸ್ ಇಲ್ಲ ಅದೆಲ್ಲ ಮಾಡೋಕ್ಕೆ. ಮನೆ ಕೆಲಸನೇ ಸರಿ ಹೋಗೈತೆ, ಇನ್ನೆಲ್ಲಿ ಅದೆಲ್ಲ ಮಾಡೋದು. ಒಳ್ಳೊಳ್ಳೆ ಐಟಮ್ಗಳೆಲ್ಲ ಮಾಡೋಕ್ಕೆಲ್ಲ ಬರುತ್ತೆ ಅವ್ರಿಗೆ. ಅದಕ್ಕೆ ಪುಳಿಯೋಗರೆ ಪುಡಿ ಮಾಡೋಕ್ಕೆ ಅದೇನೇನೋ ಐಟಮ್ಗಳು ಬೇಕು. ಲವಂಗ, ದ್ರಾಕ್ಷಿ, ಗೋಡಂಬಿ, ಅದೇನೇನೋ ಬೇಕಾಗುತ್ತೆ ಅವೆಲ್ಲ ಹಾಕಿ, ಏಲಕ್ಕಿ, ಶುಂಠಿ, ಲವಂಗ ಇದೆಲ್ಲ ಪೌಡ್ರ್ಗಳೆಲ್ಲ ಹಾಕ್ಬಿಟ್ಟು ಏನೇನೋ ಹಾಕಿ ಮಾಡ್ತಾರೆ. ಸ್ಪೆಷಲ್ ಪೌಡ್ರ್ ಮಾಡಿಕೊಂಡು ಸ್ಟಾಕ್ ಮಾಡ್ತಾರೆ. ನಮ್ಮ ಮನೇಲಿ ಮಾಡ್ತಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಇವಾಗ ನೋಡಿ ಎಲ್ಲ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಸೈಡಿಗೆ ಎತ್ತು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಏನೇನೋ ಸಾಕಾಗಲ್ಲ ಅಂದರೆ, ಸಾಲಲ್ಲ ಅಂದರೆ ಮತ್ತೆ ಕಲಿಯಕ್ಕೆ ಆಗಬೇಕಲ್ಲ, ಅದಕ್ಕೆ ಸೈಡಿಗೆ ಎತ್ತು ಮಾಡ್ಕೊಂಡಿದ್ದಾರೆ. ಕಲಿಸ್ತಾರೆ. ನಾವೆಲ್ಲ ತಿನ್ನೋಕೆ ರೆಡಿ ಆಗಬೇಕು. ನಂಗೆ ಹಸಿವೆ ಆಗ್ಬಿಡ್ತಾಯಿದೆ. ಬೆಳಿಗ್ಗೆ ಟಿಫನ್ ಇಲ್ಲ. ಬೆಳಿಗ್ಗೆ ಟಿಫನ್ಗೆ ಮಾಡ್ತಾ ಇರೋದು ಇವಾಗ 11 ಗಂಟೆ ಟೈಮು. ಇವಾಗ ಮಾಡಿರೋದು ಟಿಫನ್ನು. ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ನಲ್ಲ. ನಾನು ಯಾವತ್ತೂ 11:30 12 ಗಂಟೆ ಆಗುತ್ತೆ ಟಿಫನ್ ಆಗೋದು. ನಮ್ಮ ಮನೇಲಿ ಹಂಗೆ ಮಾಡೋದು. ಆಮೇಲೆ ಮಧ್ಯಾಹ್ನ ಊಟ 5 ಗಂಟೆ. ಆಮೇಲೆ ರಾತ್ರಿ ಊಟ 11 ಗಂಟೆಗೆ. ಸ್ನೇಹಿತರೆ, ವಿಡಿಯೋ ಮಾತ್ರ ಫುಲ್ಲಾಗಿ ನೋಡಿ, ಸಪೋರ್ಟ್ ಮಾಡಿ, ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ನಮಗೆಲ್ಲ ತುಂಬ ಅನುಕೂಲವಾಗುತ್ತೆ. ನಿಮ್ಮ ವೀಡಿಯೋಗಳು ಕೂಡ ನಾನು ಹಂಗೆ ನೋಡ್ತೀನಿ. ಎಲ್ಲ ವೀಡಿಯೋಗಳು ನಾನು ಅದೇ ತಾನೇ ಕಡೆ ತನಕ ನೋಡಿ ಕಾಮೆಂಟ್ ಹಾಕೋದು. ನೀವು ಕೂಡ ಅದೇ ಥರ ಕಾಮೆಂಟ್ ಹಾಕಿ. ಇದಕ್ಕೆ ಸ್ವಲ್ಪ ಬೇಕಾಗಿತ್ತು ನನಗೆ. ಎರಡಕ್ಕೂ ಹಾಕ್ಬಿಟ್ರು, ಏನು ಮಾಡ್ತೀಯ, ಹೋಗಲಿ ಬಿಡಿ. ಎರಡಕ್ಕೂ ಹಾಕ್ಬಿಟ್ರು ಗೊಜ್ಜು. ಈ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತಲ್ಲ ಪುಳಿಯೋಗರೆ ಅಂದರೆ, ಪುಳಿ ಅಂದರೆ ಹುಳಿ. ನಮ್ಮ ಕನ್ನಡದಲ್ಲಿ ಹೆಸ್ರಿಗೆ ಬೇಕೇನಂದರೆ ಹುಳಿ ಅನ್ನ ಅಂತೇಳಿ ಇಟ್ಕೊಬೇಕು. ಹುಳಿ ಅನ್ನ ಅಂತೇಳಿ. ಪುಳಿಯೋಗರೆ ಅಂತ ಯಾಕೆ ಹೆಸರಿಟ್ಟಿರೋದು, ಯಾರಾದ್ರೂ ಸ್ವಲ್ಪ ಕಾಮೆಂಟ್ ಹಾಕಿ. ಪುಳಿಯೋಗರೆ ಅಂತ ಯಾಕೆ ಹೆಸರಿಟ್ಟಿರೋದು ಒಂದು ಕಾಮೆಂಟ್ ಹಾಕಿ. ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನಗೆ ಹಸಿವಾಗ್ತಾಯಿದೆ, ಎತ್ಕೊಂಡು ಹೋಗ್ತಾಯಿದ್ದೀನಿ ಕೂತ್ಕೊಂಡು ತಿನ್ನೋಕ್ಕೆ. 12 ಗಂಟೆಗೆ ಟೈಮು. ಓಕೆ, ಬಾಯ್ ಎಲ್ರಿಗೂ. ನಾನು ಸ್ವಲ್ಪ ತಿಂದ್ಬಿಡ್ತೀನಿ ರೀ, ಹೆಂಗಿರ್ತದೆ ನಿಮ್ಗೆ ಹೇಳ್ತೀನಿ ಟೇಸ್ಟು. ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗೈತೆ ಟೇಸ್ಟ್ ಅಂತೇಳಿ. ಸ್ವಲ್ಪ ರೋಸ್ಟ್ ಕಡಿಮೆ, ಉಪ್ಪು ಕಡಿಮೆ, ಆದರೂ ಸೂಪರ್. ಉಪ್ಪು ಕಡಿಮೆ ಐತೆ, ಸೂಪರ್ ಆಗೈತೆ. ಬಾಯ್.